ಲೋಕೋಪಯೋಗಿ ಸಚಿವರಾದಂತಹ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ ಅವರು ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲಿದ್ದಾರೆ. ಹಾಗೆ ಯಾವುದೇ ಶಾಖವಿಲ್ಲ, ಬೆಂಕಿ ಇಲ್ಲದೆ ಪವಾಡವನ್ನ ಚಿಂತನೆಯಲ್ಲಿ ಪಾಳೆಯೊಂದಿಗೆ ಗಣ್ಯಾತಿ ಗಣ್ಯ ಪುಷ್ಪ ನಮನ ಕಾರ್ಯಕ್ರಮ ಇದೆ ಇವತ್ತು. ಹಾಗಾಗಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾನ್ಯ ಗಣ್ಯರಲ್ಲಿ ಸಾಧ್ಯ. ಹಾಗಾಗಿ ಕಾರ್ಯಕ್ರಮ ಉದ್ಘಾಟನೆ ವೈಜ್ಞಾನಿಕವಾಗಿ ನೆರವೇರಿಸಿ ಗಿಡಕ್ಕೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಕೂಡ ಮಾತಾಡಿದರು. ಇವತ್ತು ಈ ಒಂದು ಸಮ್ಮೇಳನ ಮಾಡತಕ್ಕಂಥ ಉದ್ದೇಶ, ಯಾಕಂದ್ರೆ ಒಂದು ಸಮ್ಮೇಳನ ಮಾಡಬೇಕಾದ್ರೆ ಇವತ್ತು ಬಹಳದ ಕಷ್ಟದ ಕೆಲಸ. ಈಗಾಗಲೇ ಅವರು ಸಾಕಷ್ಟು ಕಿರಣ್ ಕುಮಾರ್ ಅವರು ಕೂಡ ಹೇಳಿದ್ರು ಮತ್ತು ಹುಲಿಕಲ್ ನಟರಾಜ್ ಅವರು ಕೂಡ ಹೇಳಿದ್ರು, ಸರ್ಕಾರದ ಸಹಾಯ ಇರ್ಲಾರ್ದೆ ಇವತ್ತು ಈ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಮಾಡ್ತಕ್ಕಂಥ ಉದ್ದೇಶ ಮಾಡಬೇಕು. ಈ ಸಮ್ಮೇಳನ ಮಾಡ್ತಕ್ಕಂಥ ಉದ್ದೇಶ ಇವತ್ತು ನಾವು ಯಾವ ಜಗತ್ತಿನಲ್ಲಿ ನಾವು ಜಗತ್ತಿನ ಬಹಳ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಮ್ಮ ದೇಶ ವಿದೇಶ ಇವತ್ತು ಬಹಳಷ್ಟು ಮುಂದೋಗಿದೆ. ಆದ್ರೆ ನಾವೆಲ್ಲ ಮೂಢನಂಬಿಕೆಗಳಲ್ಲಿ ನಮ್ಮ ಹಿಡಿದು ಹಿಂದಕ್ಕೆ ಎಳಿಲಕ್ಕೈತೆ ಅಂತ ನನಗನ್ನಿಸ್ತು. ಯಾಕಂದ್ರೆ ನಾವು ನೋಡ್ತೀವಿ ಇವತ್ತು ಕೂಡ ಎಲ್ಲಿ ಕೂಡ ಗುಡಿ ಗುಂಡಾರಗಳು ಕಟ್ತಕ್ಕಂಥದ್ದು ಕಡಿಮೆ ಆಗಿಲ್ಲ. ಯಾರೇ ಒಬ್ಬರು ಏನು ಹೇಳಿದ್ರೆ ಅದು ಮೊದಲು ಮಾಡ್ತೀವಿ. ನಮ್ಮ ಮಕ್ಕಳಿಗೆ ನಾವು ಓದ್ಸಲಕ್ಕರೆ ಯಾವ್ದಾರ ಒಂದು ದೇವ್ರು ಮಾಡಪ್ಪ ಅಂದ್ರೆ 1 ಲಕ್ಷ ಸಾಲ ತಂದು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ಇವತ್ತು ನಾವು ಜಗತ್ತು ಯಾವ ಕಡೆ ಹೊಂಟದ ನಾವು ಅದನ್ನು ನೋಡಿ ಅದಕ್ಕೆ ಬೆನ್ನತ್ತಿ ಅದಕ್ಕೆ ಹಿಂದೆ ಹೋಗಿ ನಾವು ಯಶಸ್ವಿಯನ್ನು ಪಡಿತಕ್ಕಂಥ ಕೆಲಸ ಆಗ್ಬೇಕು. ಆದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಬಹಳಷ್ಟು ಮೂಢನಂಬಿಕೆಗಳು ಈಗೆಲ್ಲ ತೋರಿಸಿದೆ. ಉದ್ಘಾಟನೆ ಸಮಾರಂಭದಲ್ಲಿ ನೀರಿಗೆ ಅದೊಂದು ಸ್ವಲ್ಪ ಕೆಮಿಕಲ್ ಹಾಕಿದ್ರೆ ಇವತ್ತು ಹಾಲು ಉಕ್ಕಿದಂಗೆ. ನಾವೆಲ್ಲರೂ ಕೂಡ ದೂರದಿಂದ ಜಾದು ಮಾಡಿ ತೋರಿಸ್ತಾರೆ, ನಾವೆಲ್ಲ ಕೂಡ ಹೇಳ್ತೀವಿ. ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು ಹುಲಿಕಲ್ ನಟರಾಜ್ ಅವರು ಸಾಕಷ್ಟು ವಿಡಿಯೋಗಳು, ಸಾಕಷ್ಟು ಲಕ್ಷಾಂತರ ಜನರು ಇವತ್ತು ಪ್ರತಿಯೊಂದು ಅವರು ಶಾಲೆಗಳಿಗೆ ಬಂದು ಇವತ್ತು ಆ ಮೂಢನಂಬಿಕೆಗಳನ್ನು ಹೋಗಿಸ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ವಿ. ಮತ್ತು ಈ ಸಮಾರಂಭದ ಉದ್ಘಾಟನೆಗೆ ಬಂದಿರತಕ್ಕಂಥ ನಾವು ಮಂತ್ರಿಗಳ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಈಗಾಗಲೇ ಹುಲಿಕಲ್ ನಟರಾಜ್ ಅವರು ಹೇಳಿದ್ರು ಇವತ್ತು ಅವರು ಸ್ಮಶಾನದಲ್ಲಿ ಇವತ್ತು ರಾತ್ರಿ ಕಳೀತಕ್ಕಂಥದ್ದು, ಭೋಜನ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಕೂಡ ಇವೆ. ಯಾಕಂದ್ರೆ ನಾವು ಎಲ್ಲೋ ನಮಗ ಒಂದು ಶಕ್ತಿ ನಮಗ ತಮ್ಮ ಉಪಯೋಗಕ್ಕಾಗಿ ತಮ್ಮ ಲಾಭಕ್ಕಾಗಿ ನಮಗನ್ನು ಅಂಜಿಸಿ ಇವತ್ತು ನಮ್ಮಿಂದ ಅನವಶ್ಯಕವಾಗಿ ನಮ್ಮ ಬಡತನದಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನರಿಗೆ ದುಡ್ಡು ಖರ್ಚು ಮಾಡಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಶಕ್ತಿ ಇದೆ, ಅದನ್ನು ಬಿಟ್ಟು ನಮಗೆ ಬೇರೆ ಕಡೆ ಎಳಿತಕ್ಕಂಥ ರೀತಿಯ ಶಕ್ತಿಗಳಿವೆಲ್ಲ, ಅದಕ್ಕೆ ನಾವು ಮಟ್ಟ ಹಾಕ್ತಕ್ಕಂಥ ಕೆಲಸ ನೀವು ಮಾತ್ರ ಮಾಡ್ಬೇಕಾಗ್ತದೆ, ಬೇರೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಈ ಒಂದು ವೈಜ್ಞಾನಿಕ ಸಮ್ಮೇಳನ ಮುಖಾಂತರ ವಿಶೇಷವಾಗಿ ಯುವಕರಿಗೆ ಒಂದು ಹೆಚ್ಚು ಜ್ಞಾನ ತುಂಬತಕ್ಕಂಥ ರೀತಿಯಲ್ಲಿ ಇವತ್ತು 3 ದಿನದ ಸಮ್ಮೇಳನ ಇದರ ಉದ್ದೇಶವಾಗಿದೆ. ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಬೋಸರಾಜ್ ಅವರ ಜೊತೆ ಮಾತಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಸರ್ಕಾರದಿಂದ ಅನುದಾನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ, ಮತ್ತು ವಿಶೇಷವಾಗಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತನುಮನ ಧನದಿಂದ ಇವತ್ತೇನು ಇದಕ್ಕೆ ಸಹಾಯ ಮಾಡಿ ಮತ್ತು ಪರೋಕ್ಷವಾಗಿ ತಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ತಮ್ಮ ಪಾತ್ರ ಇವತ್ತು ತಮ್ಮೆಲ್ಲ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಹಿಂದೆ ಸಾಕಷ್ಟು ಜನ ಇರ್ತದೆ. ಅದಕ್ಕಾಗಿ ಮತ್ತೊಮ್ಮೆ ತನ್ನ ಮೊದಲನೇ ಸ್ಥಾನಕ್ಕೆ ಬರಬೇಕಾದಾಗ ನಾವು ಇವತ್ತಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ವಿಜ್ಞಾನದ ಬೆಳವಣಿಗೆಗೆ ಅವಶ್ಯಕತೆ ಇದೆ. ಹಾಗೂ ಮಕ್ಕಳಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ವಿಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಆದರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಾಗ ಅದಕ್ಕೆ ಸರ್ಕಾರದ ಸಹಾಯ ತುಂಬ ಅವಶ್ಯಕತೆ ಇದೆ. ಈ ಮಾತನ್ನು ಹೇಳ್ತಾ ನಮ್ಮ ಮಾನ್ಯ ಮಂತ್ರಿಗಳಲ್ಲಿ ಶರಣಬಸಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಅವರಲ್ಲಿ ನಾನು ಮಾಡುವ ವಿನಂತಿ ಏನಪ್ಪ ಅಂದರೆ, ಈ ರೀತಿಯ ಕಾರ್ಯಕ್ರಮಗಳಿಗೆ ಕರ್ನಾಟಕದ ಬಜೆಟ್ನಲ್ಲಿ ಕೂಡ ಪ್ರಾವಧಾನ ಮಾಡಿ ಸುಮಾರು ಒಂದು 5 ಕೋಟಿ ವರ್ಷಕ್ಕೆ ಕೊಡೋ ರೀತಿ ಮಾಡೋ ಹಂಗಾದರೆ ಹುಲಿಕಲ್ ನಟರಾಜ್ ಅವರು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜನರು ಒಗ್ಗೂಟದಿಂದ ಅವರು ತಮ್ಮ ಕೆಲಸವನ್ನು ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿರೋದನ್ನೇ ನೋಡಿದಾಗ
ನಿಜವಾಗ್ಲೂ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅವಶ್ಯಕತೆ, ಅದನ್ನು ಜನಗಳಿಗೆ ತಲುಪಿಸೋ ರೀತಿ ಈಗ ಎಲ್ಲ ಎಕ್ಸಿಬಿಷನ್ಸ್ ತಂದು ತೋರಿಸ್ತಾ ಇದ್ದಾರೆ. ಆ ರೀತಿ ಮಾಡೋದಕ್ಕೆ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ನಡೀಬೇಕಾದ್ರೆ ಸರ್ಕಾರ ಕೂಡ ಈ ರೀತಿಯ ಕಾರ್ಯಕ್ರಮಗಳಿಗೆ ತನ್ನ ಕಾಣಿಕೆಯನ್ನು ಕೊಡಬೇಕು. ಅದರ ಮೂಲಕ ಜನಗಳಿಗೆ ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಸಿಗೋ ಹಂಗಾಗಿ ಅವರ ಜೀವನ ಸುಗಮವಾಗಿ ಆಗೋ ಹಂಗಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಬಂದು ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಅವಕಾಶ. ಜಾಗೃತಿ ಮೂಡಿಸಬೇಕು, ಕತ್ತಲಿನಿಂದ ಬೆಳಕಿಗೆ ತರುವಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಬಸವಣ್ಣವರ 12ನೇ ಶತಮಾನದ ಹೋರಾಟ, 6ನೇ ಶತಮಾನದ ಬುದ್ಧರ ಹೋರಾಟ, ಅಂಬೇಡ್ಕರ್ ಸಂವಿಧಾನ ಹೋರಾಟಕ್ಕೆ ಇದು ಒಂದೇ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅವ್ರ ಹೋರಾಟ ಅಂತ ಒಂದೇ ಆಗಿತ್ತು. ಇವತ್ತು ಕೂಡ ನಾವು ಸಮ್ಮೇಳನ ಮೂಲಕ ಅದನ್ನೇ ಜಾಗೃತಿ ಮಾಡ್ತಾ ಇತ್ತು. ಇದ್ರಾಗ ವಿಶೇಷವೇನಿಲ್ಲ. ನಮ್ಮಣ್ಣ ಸುಮಾರು ಅಂಧಕಾರದಲ್ಲಿ 4000 ವರ್ಷಗಳಿಂದ ಇಡ್ತಾ ಬಂದ್ದಾರೆ, ಇವತ್ತಲ್ಲ. ಆದರೆ ಆಯಾ ಕಾಲಕ್ಕೆ ಆಯಾ ಘಟ್ಟದಲ್ಲಿ ಇವತ್ತು ಈ ಸಮ್ಮೇಳನ ಆಗಿರ್ಬೋದು, ಬುದ್ಧರ ಕಾಲದಲ್ಲಿ ಯಾವುದೇ ಅಂತ ವಿಚಾರಗಳಿಂದ ಇದನ್ನು ದೂರ ಮಾಡುವಂಥ ಪ್ರಯತ್ನ ಆಯಿತು. 12ನೇ ಶತಮಾನದಲ್ಲಿ ದೊಡ್ಡ ಕ್ರಾಂತಿಯ ಮೂಲಕ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಆಯಿತು. ಈಗ ಸಂವಿಧಾನ ಮೂಲಕ ಇದನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ ಆಗ್ತದೆ. ಅದೇ ಇವತ್ತು ನಾವು ಅದನ್ನು ವಿಜ್ಞಾನ ಸಮ್ಮೇಳನ ಆಡಬಹುದು, ನಿಮ್ಮನ್ನು ಜಾಗೃತಿ ಮಾಡುವಂಥ ಸಮ್ಮೇಳನ ಆಡಬಹುದು, ಏನಾದರೂ ಕೂಡ ಅದಕ್ಕೆ ಹೇಳುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಕಳೆದ ಸುಮಾರು ವರ್ಷಗಳಿಂದ ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಮೌಢ್ಯದ ಬಗ್ಗೆ, ಕಂದಾಚಾರ, ಹಲವಾರು ಮೂಢನಂಬಿಕೆಗಳ ವಿರುದ್ಧ ನಾವು ಇವತ್ತು ನೋಡ್ತಾ ಇದ್ದೀವಿ. ಯೂಟ್ಯೂಬ್ದಲ್ಲಿ ನೋಡಿದ್ದೀವಿ, ಟಿ ವಿ ಮಾಧ್ಯಮದಿಂದ ನೋಡಿದ್ದೀವಿ. ತಮ್ಮ ಬಳಗದಿಂದ ಈ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಸಹಕಾರ ಮಾಡಬೇಕಾಗಿದೆ, ಅವ್ರ ಜೊತೆ ನಾವು ಹೋಗಬೇಕಾಗಿದೆ. ಸಾಧ್ಯ ಆದಷ್ಟು ಅವ್ರನ್ನ ಇನ್ನೂ ಗಟ್ಟಿಗೊಳಿಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಈ ಸಮ್ಮೇಳನ ಮೂಲಕ ಆಗಬೇಕು. ತಮ್ಮಲ್ಲೆಲ್ಲ ನಾನು ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ನಡೆ ವಿಜ್ಞಾನ ಕಡೆ ಇರಬೇಕನ್ನೋದು ಈ ಸಮ್ಮೇಳನದ ಉದ್ದೇಶ. ಬಹಳಷ್ಟು ವಿಜ್ಞಾನಿಗಳು ಕೂಡ ಈ ವೇದಿಕೆಯಲ್ಲಿ ಬರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಮೂಢನಂಬಿಕೆ ಭಾಳ ಹಳೆಯದು. ಮೂಢನಂಬಿಕೆ ಪರಿವರ್ತನೆ ಮಾಡಿ ತಮ್ಮ ಜೀವನ ಸಾಗಿಸುವಂಥ ಪದ್ಧತಿ ಇರೋದು ನಂಬಿಕೆ ಇದೆ. ಆದರೆ ಅದನ್ನು ಬದಲಾವಣೆ ಮಾಡಿ ಸಮಾಜದಲ್ಲಿ ಭಯ ಓಡಿಸುವುದಿರಬಹುದು, ಧರ್ಮದಿಂದ, ಜಾತಿಯಿಂದ, ಭಾಷೆಯಿಂದ ಅದರಿಂದ ಲಾಭ ಪಡೆಯೋದನ್ನು ನಾವು ನೋಡಿದ್ವಿ. ಇದರಲ್ಲಿ ಭಾಗವಹಿಸಬೇಕು, ಏನಿದೆ, ಏನು ನಡೀತಾ ಇದೆ ಅನ್ನೋದನ್ನು ಕಲ್ಕೊಳ್ಳಿಕ್ಕೆ ಇವತ್ತು ಭಾಳಷ್ಟು ವಿಜ್ಞಾನ ಪರಿಷತ್ತು, ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕಳೆದ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾರೆ. ಅವ್ರು ಹೇಳಿದಂಗೆ ಇದಕ್ಕೆ ವಿಶೇಷ ಬಜೆಟನ್ನು ಕೂಡ ಭಾಳ ಅವಶ್ಯಕತೆ ಇದೆ. ಇದಕ್ಕೆ ಅಂತ ಒಂದು ಬಜೆಟ್ ಇದ್ದರೆ ಇನ್ನು ಹೆಚ್ಚು ಪರಿಣಾಮಕಾರಿ ಕೆಲಸ ಹುಲಿಕಲ್ ನಟರಾಜ್ ಅವರು, ವಿಜ್ಞಾನಿಗಳು ಬಹಳಷ್ಟು ಅದರಲ್ಲಿ ಗುರುಸ್ಕೊಂಡಿರುವಂಥ ಶಿಕ್ಷಕರಿರ್ಬೋದು, ನೌಕರರಿರ್ಬೋದು, ಅವರಿಗೆಲ್ಲ ಬಹಳಷ್ಟು ಅನುಕೂಲ ಆಗ್ತೈತಿ. ಅದನ್ನು ನಾವು ದರ್ಶನಾಪುರ ಅವರು, ಬಸವರಾಜ್ ಅವರು ಈ ಸಾರಿ ಖಂಡಿತವಾಗಿ ಬಜೆಟ್ನಲ್ಲಿ ನಿಮಗೆ ಹಣ ಇಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲದೆ ನೀವು ಇಷ್ಟೆಲ್ಲ ದೊಡ್ಡ ಯಶಸ್ವಿ ಸಾಧಿಸಿದ್ರಿ. ಸರ್ಕಾರದ ಸಪೋರ್ಟ್ ಆದರೆ ಬಹುಶಃ ನಿಮ್ಮ 30 ವರ್ಷಗಳ ಹೋರಾಟ 3 ವರ್ಷಗಳಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಇದರಿಂದ ಹಿಡಿದು ಚಾಮರಾಜನಗರವರೆಗೆ, ಬೆಳಗಾವಿವರೆಗೆ ಇಡೀ ತಂಡ ನಿಮ್ಮನ್ನು ನಾವು ಬೆಂಬಲಿಸ್ತೀವಿ. ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ತರಲಿಕ್ಕೆ ನಿಮ್ಮ ಪ್ರಯತ್ನ ಆಗ್ತಾ ಇದೆ. ನಿಮ್ಮ ಪ್ರಯತ್ನದಿಂದ ಬಹಳಷ್ಟು ಎಷ್ಟು ಕುಟುಂಬಗಳು ಇವತ್ತು ಬದುಕುವಂಥ ಪ್ರಯತ್ನವನ್ನು ನಾವು ನೋಡಿದ್ದೀವಿ. ಎಷ್ಟು ಹೆದರಿ ಭಯ ಪಡುವಂಥ ಊರೇ ಬಿಟ್ಟು ಹೊರಗಡೆ ಹೋಗುವಂಥದನ್ನ ವಾಪಸ್ ಅಲ್ಲಿ ಮತ್ತೆ ಅವ್ರನ್ನ ತರುವಂಥ ಪ್ರಯತ್ನ ತಮಗಿದಾಗಿದೆ. ತಮ್ಮ ಸೇವೆ ನಾವು ಎಷ್ಟೇ ಕೂಡ ಕೊಂಡಾಡಿದ್ರು ಕೂಡ ಭಾಳ ಕಡಿಮೆ ಮಾತನ್ನು ಅಂತ ಹೇಳುತ್ತಾ, ಅದಕ್ಕೆ ಬದುಕನ್ನು ಕೊಟ್ಟಳರು ನಾವು ಯಾವುದೋ ಜ್ಯೋತಿಷಿಗಳ ಹೋಗಿ ನಮ್ಮ ಕೈಯನ್ನು ತೋರಿಸ್ತೀವಿ ನಾವು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರು. ನಿಮ್ಮ ಭವಿಷ್ಯ ಬೇರೆಯವ್ರ ಕೈಯಲ್ಲಿಲ್ಲ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವೇ ಬೇರೆಯವರಿಗೆ ಮಾರ್ಗದರ್ಶಿ ಆಗುವಂಥ ಪ್ರಯತ್ನ ಮಾಡಿ ಅಂತ ಕೂಡ ಅವರು ಹೇಳಿದ್ರು. ಸುಮಾರು ಜನ, ಬಹಳಷ್ಟು ಜನ ಈ ಮೂಢನಂಬಿಕೆ ವಿರುದ್ಧ, ಮೌಢ್ಯತೆ ವಿರುದ್ಧ ಸಾಕಷ್ಟು ಸಂದೇಶವನ್ನು ಹೇಳಿದ್ರು ಕೂಡ
ಅದನ್ನು ವಿಶೇಷವಾಗಲಿಕ್ಕೆ ಸಾಕು ಕೇಳ್ತಿದ್ದೀನಿ, ಕೇಳ್ತಿಲ್ಲ. ಸೊ ಭಾಳಷ್ಟು ಸಂದೇಶಗಳನ್ನು ಕೊಟ್ಟರೆ ಐತ್ರಿ, ಇನ್ನೂ ಕೂಡ ಅದರಿಂದ ಹೊರಗೆ ಬರ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ಕಾರ್ಯಕ್ರಮ ಇರ್ಬೋದು, ಪುಸ್ತಕಗಳಿರ್ಬೋದು ಅಥವಾ ಇನ್ನಿತರ ಮಾಧ್ಯಮದಿಂದ ಇದರಿಂದ ಹೊರಗೆ ಬರಲಿಕ್ಕೆ ಇಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ರೂಪದಲ್ಲಿ ಆಗ್ತಾ ಇದೆ. ಸಂಗ್ರಹಿಸಿರುವ ಸಾರ್ವಜನಿಕರಿಗೆ ಯಾವುದೇ ನೋಂದಣಿಸಲು ಸಹಾಯ ಮಾಡುವಲು ಈ ದಿನ ಜೀವಮಾನ ಅಂತ ನಾನಂತ ಬಯಸ್ತೇನೆ. ಮತ್ತೊಬ್ಬ ಶ್ರೀಯುತ ರಾಜ್, ಇವರು ಕ್ರೀಡಾ 1500 ಜನ 150 ಜನ 72ರಲ್ಲಿ ಜಂಬೂ ಸವಾರಿ ತೆಗೆದಿದೆ. 500 ಜನ ಅಂಗವಿಕಲರಿಗೆ, ವಿಚೇತರಿಗೆ, ಹೀಗೆ 10 ಒಂದು ಸಹ ಇವತ್ತು ಎಲ್ಲರೂ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಾಗಾಗಿ ಸಹ ಆಗಿದ್ದಾರೆ. ಅವರಿಗೂ ಮತ್ತೊಬ್ಬ ಎಸ್.ಸಿ. ಪಾಟೀಲ್ ಅವರು ತರಬೇತಿದಾರರು, ಕೃಷಿಕರು. ಇವತ್ತು ಅನೇಕ ಮೌಢ್ಯತೆಯನ್ನು, ಮೂಢನಂಬಿಕೆಗಳನ್ನು, ಮಾನಮತಿಗಳಿರ್ಬೋದು, ವಾಮಾಚಾರಗಳಿರ್ಬೋದು, ಇಂತಹ ಅನೇಕ ಅಂಧಶ್ರದ್ಧೆಯ ವಿಚಾರಗಳು, ಅಂಧಶ್ರದ್ಧೆಯ ಆಚರಣೆಗಳು ನಮ್ಮ ಭಾಗದಲ್ಲಿ, ಗಡಿ ಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಂತಹ 5ನೇ ವೈಜ್ಞಾನಿಕ ಸಮ್ಮೇಳನ, ಅವುಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಕಾರ್ಯ ಈ ಒಂದು ವೈಜ್ಞಾನಿಕ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು. ವೈಜ್ಞಾನಿಕ ಸಮ್ಮೇಳನ ಯಾವುದೇ ದೇವರು ಧರ್ಮಗಳ ವಿರೋಧಿಯಲ್ಲ. ಸಮಾಜದಲ್ಲಿರ್ತಕ್ಕಂತಹ ವಿಜ್ಞಾನ ಸಮ್ಮತ ಅಲ್ಲದ ಚಿಂತನೆಗಳನ್ನು ತಿಳಿ ಹೇಳುವಂಥ ಕಾರ್ಯ ವೈಜ್ಞಾನಿಕ ಸಮ್ಮೇಳನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ ತುಂಬ ಅಂಧಕಾರ ತುಂಬಿದೆ, ಹೆಚ್ಚು ಕಡಿಮೆ. ದಿನ, ವಾರ, ತಿಥಿ ಮಿತಿಗಳನ್ನು ಆಳ್ತವೆ. ವಾರ 7 ಎಂಬರು, ಕುಲ 18 ಎಂಬರು, ಇದು ನಾವು ನಂಬೆವು. ಭಕ್ತನೊಂದು ಕುಲ, ಭವಿಯೊಂದು ಕುಲ, ಹಗಲೊಂದು ವಾರ, ಇರುಳೊಂದು ವಾರ, ಇದು ನಾವು ಬಲ್ಲೆವು ಕೂಡಲ ಸಂಗಮದೇವ ಅಂತ ಶರಣರು ಹೇಳಿದರು. ಆದರೂ ಕೂಡ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರಗಳು ನಮ್ಮನ್ನು ಕಾಡ್ತಾನೆ ಇವೆ, ತಿಕ್ಕಿಮುಕ್ಕಿ ಕಾಡ್ತೇವೆ. ರಂಭೆಯ ನೆನೆದರೆ ಕಾಮದ ಕಳವಳ ಅಳವಡುವುದೇ, ನೆನೆದರಾಗದು ನಿರ್ಧರಿಸಿ ತನ್ನ ತಾನಾಗದನ್ನಕ್ಕಂತ ಆ ತಾಯಿ ಹೇಳಿದ್ದಾಳೆ. ಇದೇ ಮಾತನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ. 1000 ವರ್ಷಗಳಿಂದ ಈ ಕೋಣೆಯಲ್ಲಿ ಕತ್ತಲು ಕವಿದಿದೆ, ನೀವು ಬಂದು ಅಯ್ಯೋ ಕತ್ತಲೆ ಅಂದರೆ ಕತ್ತಲೆ ಹೋಗಲಿಕ್ಕೆ ಸಾಧ್ಯನಾ? ಒಂದು ಬೆಂಕಿಯ ಕಡ್ಡಿಯನ್ನು ಗೀರಿರಿ, ಬೆಳಕು ತಕ್ಷಣ ಹೊರಬರುವುದು ಅಂತ ಸ್ವಾಮಿ ವಿವೇಕಾನಂದರೇ ಈ ಮಾತನ್ನು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನು ನಾವು ಪಾಲಿಸಬೇಕಾಗಿದೆ. ಎಂಥ ಮೌಢ್ಯ ಇದೆ ನಮ್ಮಲ್ಲಿ ಅಂದರೆ, ಕರ್ನಾಟಕ ಸರ್ಕಾರದಾಗ ಒಂದ್ಸಲ ಹೆಗಡೆಯವರ ಸರ್ಕಾರ ಇತ್ತು. ಅವಾಗ ಮಳೆ ಹೋಗಿತ್ತು. ಮಳೆ ಹೋದಾಗ ಆಗಿನ MP ಪ್ರಕಾಶ್ ಅವರು ಒಂದು ಇದನ್ನು ಏರ್ಪಡಿಸಿದ್ರು. ಶಿವಬಾಲಗಿ ಅಂತ ಒಬ್ಬ ವ್ಯಕ್ತಿ, ಅವರು ತಿಪ್ಪೆಗೊಂಡನ ಹಳ್ಳಿಯಲ್ಲಿ ಅಂತ ಕೂತ್ರು. ಮಳೆ ಬರ್ತಂತೆ. ಮಳೆ ಬರಲಿಲ್ಲ. ಆ ಸ್ವಾಮಿಗೆ ಬೆವರು ಬಂತು ಅಷ್ಟೇ. ಮಠಾಧೀಶರು, ಸ್ವಾಮೀಜಿಗಳು ಅವರು ಎಲ್ಲಾದರೂ ತಪಸ್ಸು ಕೂತ್ರೆ ಖಂಡಿತವಾಗಿ ಮಳೆ ಬರ್ತದೆ, ಬೆಳೆ ಬರ್ತಂತೆ. ಬೆಳೆ ಬರಲಿಕ್ಕೆ ಅದು ಕಾರಣ ಅಲ್ಲ, ವೈಜ್ಞಾನಿಕ ಕಾರಣ. ಅಂದರೆ ಈ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಈ ಪರಿಸರದಲ್ಲಿ ಏನು ಹಾಳಾಗದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು. ಗಿಡ ಮರಗಳನ್ನು ಬೆಳೆಸಬೇಕು. ಮತ್ತಾಗ ಅಯ್ಯೋ ನಾನು ಕೇಳಿಬಿಟ್ಟು ಅಂತ ವಾಪಸ್ ಹೋಗ್ತಾರೆ. ಬಹುಶಃ ಹಂಗೆ ವಾಪಸ್ ಹೋಗಿದ್ದ ನಿಮ್ಮ ಕಂಡಕ್ಟರ್ ಅಂತ ಕೇಳ್ತಾನೆ, ಯಾವ ಊರಿಗೆ ಅಂತ ಕೇಳ್ತಾನೆ, ವಾಪಸ್ ಹೋಗ್ತಾರೆ ನೀವು ಯಾರಾದರೂ? ಸಾಧ್ಯನೇ ಇಲ್ಲ. ಅಷ್ಟೇಕೆ ನಮ್ಮಲ್ಲಿ ಎಡ ಬಲ, ಮೇಲು ಕೀಳು, ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯಗಳಿವೆ. ಈ ತಾರತಮ್ಯಗಳು ಕೂಡ ಮೌಢ್ಯವೇ. ನಮಗೆ ಇವತ್ತಿನ ದಿನಮಾನಗಳಲ್ಲೂ ಸಹಿತ ಮಹಿಳೆ ಕನಿಷ್ಠ, ಪುರುಷ ಶ್ರೇಷ್ಠ ಅನ್ನೋ ಭ್ರಮೆ ಇದೆ. ಆದರೆ ಶರಣರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳಿದ್ದಾರೆ. ಹಿಂಗೆ ಹೇಳಿದ್ರು, ನಿಮ್ ಬಾಸ್ ಕೇಳಿ ಸಚಿವ ಸಂಪುಟದಲ್ಲಿ ಬಜೆಟ್ ಅಲ್ಲಿ ಕನಿಷ್ಠ ಒಂದು 5 ಕೋಟಿಯನ್ನ ಮೀಸಲಾಗಿಡಬೇಕು ಇಂಥ ಸಮ್ಮೇಳನಗಳಿಗೆ ಅಂತ. ಅದಕ್ಕೆ ಸರ್ಕಾರ ಈ ಕಾರ್ಯಕ್ರಮ ನಿಜವಾಗ್ಲೂ ನಡೆದಿದ್ರೆ, ಈ ಕಾರ್ಯಕ್ರಮ ಮಕ್ಕಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ರೆ, ಸಮ್ಮೇಳನಕ್ಕೆ ಒಂದಿಷ್ಟು ಈ ವರ್ಷದ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ, ಸಚಿವರ ಆದಿಯಾಗಿ, ಶಾಸಕರ ಆದಿಯಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ, ಒಂದಿಷ್ಟು ಸಮ್ಮೇಳನದ ಬಗ್ಗೆ ಬಜೆಟ್ ಅಲ್ಲಿ ವಿಷಯವನ್ನ, ದುಡ್ಡನ್ನ ಕೊಡಬೇಕು, ಬಜೆಟ್ ಅಲ್ಲಿ ಮಂಡಿಸಬೇಕು ಅಂತ ಹೇಳ್ತಾ ಉಲಿಕಲ್ ನಟರಾಜ್ ಅವರ ಮಾಡಿ ವಿದ್ಯಾರ್ಥಿಗಳಲ್ಲಿ ನಾನು ವಿಶೇಷ ಮನವಿಯನ್ನು ಮಾಡ್ತೇನೆ. ನಟರಾಜ್ ಅವರ ಪವಾಡ ಬಯಲು ಕಾರ್ಯಕ್ರಮ